ಕೇಳಿ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರ ಪ್ರಾಯೋಜಿತ ಕಾರ್ಯಕ್ರಮ UAHS ನೇಗಿಲ ಮಿಡಿತ. ಎಲ್ಲ ರೈತ ಬಾಂಧವರಿಗೂ ಶುಭೋದಯ. ನನ್ನ ಹೆಸರು ಡಾಕ್ಟರ್ ಹರಿಪ್ರಸಾದ್ ಕೆ ಅಂತ ಹೇಳಿ, ನಾನು ಹಿರಿಯ ಸಂಶೋಧನಾ ಸಹಾಯಕನಾಗಿ ಸಸ್ಯ ರೋಗಶಾಸ್ತ್ರ ವಿಭಾಗ, ಕೃಷಿ ಮಹಾವಿದ್ಯಾಲಯ ನವಿಲೆ, ಶಿವಮೊಗ್ಗದಲ್ಲಿ ಕಾರ್ಯನಿರ್ವಹಿಸ್ತಿದ್ದೀನಿ. ಇಂದು ನಾವು ಬಾಳೆ ಬೆಳೆಯ ರೋಗಗಳ ಬಗ್ಗೆ ಮಾಹಿತಿಯನ್ನು ಒದಗಿಸಲಿಕ್ಕೆ ಇಷ್ಟಪಡ್ತೀವಿ. ಮೊದಲಿಗೆ ಬಾಳೆಯ ಪರಿಚಯ. ಈ ಬೆಳೆಯನ್ನು ದೇಶದ ಎಲ್ಲ ರಾಜ್ಯಗಳಲ್ಲೂ ಸಹ ಬೆಳೀತಾರೆ. ನಮ್ಮ ದೇಶದಲ್ಲಿ ಉತ್ಪಾದನೆಯಲ್ಲಿ ಮಾವಿನ ಹಣ್ಣಿನ ಆದ ನಂತರ ಬಾಳೆ ಎರಡನೇ ಸ್ಥಾನವನ್ನು ಪಡ್ಕೊಂಡಿರುತ್ತದೆ ಮತ್ತು ವಾರ್ಷಿಕ ಇದು 29.7 ಮಿಲಿಯನ್ ಮೆಟ್ರಿಕ್ ಟನ್ ಅಷ್ಟು ಬಾಳೆ ಉತ್ಪಾದನೆಯು ನಮ್ಮ ಭಾರತದಿಂದ ಆಗ್ತಿದೆ. ವರ್ಷವಿಡೀ ಲಭ್ಯವಿರುವ ಹಣ್ಣಾಗಿದ್ದು ಅನೇಕ ಔಷಧಿಗಳಲ್ಲಿ ಇದನ್ನ ಬಳಸುವುದು ಸಹ ವಿಶೇಷವಾಗಿರ್ತದೆ. ಪ್ರತಿದಿನ ನಾವು ಬಾಳೆಹಣ್ಣನ್ನು ಸೇವನೆ ಮಾಡೋದ್ರಿಂದ ಅನೇಕ ಅನಾರೋಗ್ಯ ಸಂಬಂಧಿತ ಕಾಯಿಲೆಗಳಿಂದ ದೂರ ಇರ್ಬೋದು. ಅದರಲ್ಲಿ ಪ್ರಮುಖವಾಗಿ ರಕ್ತಹೀನತೆ ಆಗ್ಬೋದು, ಖಿನ್ನತೆ, ರಕ್ತದೊತ್ತಡ ಅಥವಾ ಮಲಬದ್ಧತೆ, ಎದೆಯುರಿ, ಬೊಜ್ಜು ಈ ಥರ ಕಾರಣಗಳಿಂದ ಸಹ ನಾವು ದೂರ ಇರಬೇಕಾಗ್ತದೆ. ಬಾಳೆಯಲ್ಲಿ ಸಾಕಷ್ಟು ಪ್ರಮಾಣದ ಲಾಭವಿದ್ದರೂ ಸಹ ಈ ಬಾಳೆ ಬೆಳೆಯನ್ನು ಅನೇಕ ರೋಗಗಳು ಬಾಧಿಸ್ತವೆ. ಅದರಲ್ಲಿ ಪ್ರಮುಖವಾದ ರೋಗ ಅಂದರೆ ಮೃದು ಕೊಳೆ ರೋಗ. ಈ ಒಂದು ರೋಗವು ದುಂಡಾಣುವಿನಿಂದ ಬರತಕ್ಕಂಥದ್ದು ವಿಶೇಷವಾಗಿ ನಾವಿಲ್ಲಿ ತಿಳ್ಕೊಬೇಕಾಗ್ತದೆ. ಈ ರೋಗವು ಇರ್ವಿನಿಯಾ ಕೆರಟೋಹೋರಾ ಸಬ್ಸ್ಪೀಸಿಸ್ ಕೆರಟೋಹೋರಾ ಎಂಬ ದುಂಡಾಣುವಿನಿಂದ ಬರ್ತದೆ. ಇನ್ನು ರೋಗದ ಲಕ್ಷಣಕ್ಕೆ ಹೋಲಿಸಿದ್ರೆ ಈ ರೋಗವು ಯುವ ಸಕ್ಕರ್ಗಳಲ್ಲಿ ಹೆಚ್ಚು ಎದ್ದು ಕಾಣ್ತದೆ ಮತ್ತು ಆ ಸಕ್ಕರ್ಗಳಿಂದ ಬರ್ತಕ್ಕಂತಹ ವಾಸನೆ ತುಂಬ ಕೆಟ್ಟದಾಗಿರ್ತದೆ, ದುರ್ವಾಸನೆಯನ್ನು ಸೂಚಿಸ್ತದೆ. ಕಿರೀಟದ ಪ್ರದೇಶದಲ್ಲಿ ಕೊಳೆಯುವಿಕೆಯು ಒಂದು ವಿಶಿಷ್ಟ ರೋಗ ಲಕ್ಷಣವಾಗಿರ್ತದೆ ಮತ್ತು ಎಲೆಗಳ ಎಪಿನಾಸ್ಟಿ ಅಂದರೆ ಮೇಲ್ಗಡೆ ಭಾಗದ ಎಲೆ ಇದ್ದಕ್ಕಿದ್ದಂಗೆ ಒಣಗ್ತಾ ಹೋಗ್ತದೆ ಈ ರೋಗ ಪೀಡಿತ ಗಿಡದ ಎಲೆಗಳು. ಮತ್ತು ಬಾಧಿತ ಸಸ್ಯಗಳನ್ನು ಹೊರತೆಗೆದರೆ ಅದು ಕಿರೀಟದ ಪ್ರದೇಶದಿಂದ ಹೊರ ಬರ್ತದೆ ಮತ್ತು ಬೇರುಗಳನ್ನು ಮಣ್ಣಿನಲ್ಲಿ ಬಿಡ್ತದೆ. ಅಂದರೆ ಮಣ್ಣು ಪೂರ್ತಿ ದುಂಡಾಣುವಿನಿಂದ ಕಲುಷಿತಗೊಂಡಿರ್ತದೆ ಅಂತಲೇ ಹೇಳ್ಬೋದು. ಮತ್ತು ರೋಬಸ್ಟಾ, ಗ್ರ್ಯಾಂಡ್ ನೈನ್ ಮತ್ತು ತೈಲ ಚಕ್ರಕೇಳಿ ತಳಿಗಳಲ್ಲಿ ಕೊನೆಯ ಹಂತದಲ್ಲಿ ಈ ಕಾಂಡದ ವಿಭಜನೆಯು ಸಹ ಒಂದು ಪ್ರಮುಖವಾದ ಲಕ್ಷಣವಾಗಿರ್ತದೆ. ಮತ್ತು ಬಾಧಿತ ಸಸ್ಯಗಳನ್ನು ಪ್ರದೇಶದಿಂದ ಕತ್ತರಿಸಿ ನೋಡಿದಾಗ ನಾವು, ಅಂದರೆ ಝೈಲಮ್ ವೆಸಲ್ಸ್ನ ಕ್ರಾಸ್ ಸೆಕ್ಷನ್ ಮಾಡಿ ನೋಡಿದಾಗ ನಾವು ಹಳದಿ ಮಿಶ್ರಿತ ಕೆಂಪು ಬಣ್ಣದ ದ್ರವ ಹೊರ ರೂಪವಾಗಿ ಬರ್ತದೆ ಮತ್ತು ಕಾರ್ಟಿಕಲ್ ಅಂಶಗಳು ಸಹ ಬೆಳವಣಿಗೆಯ ಬಿಂದುವಿನ ಕಡೆಗೆ ರೇಡಿಯಲ್ ಆಗಿ ಹರಡಿರ್ತದೆ. ಅಂದರೆ ಪೂರ್ತಿ ಕಾರ್ಟಿಕಲ್ ಝೈಲಮ್ ವೆಸಲ್ಸ್ ಏನಿರ್ತದಲ್ಲ ಅದು ಬ್ಲಾಕೇಜ್ ಆಗಿ ಕೊಳತಂತ ಕೆಟ್ಟ ವಾಸನೆ ಹೊರಸೂಸ್ತಿರ್ತದೆ ಗಿಡ. ರೋಗವು ಸೋಂಕಿತ ಸಸ್ಯದ ಅವಶೇಷಗಳು ಅಂದರೆ ಉಳಿದಿರ್ತಕ್ಕಂತಹ ವೇಸ್ಟೇಜಲ್ಲಿ ಅಥವಾ ಸಸ್ಯದ ಗಾಯಗಳು, ಗಿಡಕ್ಕೇನಾದರೂ ಗಾಯ ಆಗಿದ್ರೆ ಅಥವಾ ಗಾಳಿಯಿಂದ ಸಹ ರೋಗಾಣು ಹರಡಬಹುದು. ಮತ್ತು ಸಾಕಷ್ಟು ಮಳೆ ಇತ್ತು ಅಂದರೆ ಮತ್ತು ಬಿಸಿ ಮತ್ತು ಆರ್ದ್ರ ಅಂದರೆ ರಿಲೇಟಿವ್ ಹ್ಯುಮಿಡಿಟಿ ಜಾಸ್ತಿ ಇದ್ರೂ ಸಹ ಈ ರೋಗಾಣು ಯಥೇಚ್ಛವಾಗಿ ಕಾಣಲ್ಪಡ್ತದೆ. ಮತ್ತಿನ್ನು ಹರಡುವಿಕೆಗೆ ಸಂಬಂಧಿಸಿದಾದರೆ ಈ ದುಂಡಾಣು ಬೆಳೆ ಅವಶೇಷಗಳಲ್ಲಿ ಬದುಕುಳಿತದೆ ಮತ್ತು ಹಾನಿಗೊಳಗಾದ ಅಂಶಗಳ ಮೂಲಕ ನೀರಿನ ಸ್ಪ್ಲಾಶ್ ಅಂದರೆ ಮಳೆ ಹನಿ ಏನು ಬೀಳ್ತದೆ ಅದ್ರ ಮುಖಾಂತರ ಇದು ಬೇರೆ ಒಂದು ಆರೋಗ್ಯವಂತ ಸಸಿಗೆ ಹರಡ್ತದೆ. ಬಿಸಿ ಮತ್ತು ಆರ್ದ್ರ ವಾತಾವರಣದಲ್ಲಿ ಟೆಂಪರೇಚರ್ ಜಾಸ್ತಿ ಇತ್ತು ಮತ್ತು ಹ್ಯೂಮಿಡಿಟಿ ಫೇವರಬಲ್ ಇತ್ತು ಅಂತಂದರೆ ಈ ದುಂಡಾಣು ಹರಡ್ತಾ ಹೋಗ್ತದೆ. ಮತ್ತು ಅನುಕೂಲ ಪರಿಸ್ಥಿತಿ ಹೆಚ್ಚಿನ ತಾಪಮಾನ ಮತ್ತು ಆರ್ದ್ರತೆ ಈ ರೋಗಕ್ಕೆ ಸೂಕ್ತವಾದಂತಹ ಪರಿಸ್ಥಿತಿಗಳಾಗಿರ್ತದೆ. ಇನ್ನು ನಿರ್ವಹಣಾ ಕ್ರಮಗಳನ್ನು ಕೈಗೊಳ್ತೀವಿ ನಾವು ಅಂದರೆ ಉತ್ತಮ ಒಳಚರಂಡಿ ವ್ಯವಸ್ಥೆಯನ್ನು ಮಾಡಬೇಕು ಮತ್ತು ಮಣ್ಣನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಚೆನ್ನಾಗಿ ಇಟ್ಕೋಬೇಕು. ಹಾಗೆ ಮಾಡೋದ್ರಿಂದ ರೋಗನ ನಾವು ಸಾಧ್ಯವಾದಷ್ಟು ಮಟ್ಟಿಗೆ ಹತೋಟಿ ಮಾಡ್ಬೋದು. ಸೋಂಕಿತ ಸಸ್ಯಗಳನ್ನು ತಕ್ಷಣವೇ ತೆಗೆದು ಹಾಕಬೇಕು, ಅಂದರೆ ಬೇರೆ ಕಡೆಗೆ ಸೂಟ್ ಹಾಕಬೇಕಾಗ್ತದೆ. ಕುಯ್ದ ನಂತರ ಸಸ್ಯದ ಅವಶೇಷಗಳನ್ನು ಸಹ ತೆಗೆದು ಹಾಕಬೇಕಾಗುತ್ತೆ. ಮತ್ತು ನಾಟಿ ಮಾಡುವ ಮೊದಲು 30 ನಿಮಿಷಗಳ ಕಾಲ ಸಕ್ಕರ್ಗಳಿಗೆ ತಾಮ್ರದ ಆಕ್ಸಿಕ್ಲೋರೈಡ್ ಅಥವಾ ಸ್ಟ್ರೆಪ್ಟೋಸೈಕ್ಲಿನಿಂದ ಹದ್ದಿ ನಂತರ ಅದನ್ನು ನಾಟಿ ಮಾಡೋದ್ರಿಂದನೂ ಸಹ ಈ ರೋಗದ ಬರೋದನ್ನ ತಡೆಗಟ್ಬೋದು. ಹೆಚ್ಚಿನ ಮಾಹಿತಿಗಾಗಿ ನನ್ನ ದೂರವಾಣಿ ಸಂಖ್ಯೆ 9845 92 7688ಕ್ಕೆ ಸಂಪರ್ಕಿಸಿ. ಧನ್ಯವಾದ. ಇದುವರೆಗೆ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಜೆಕ್ಟ್ವದ ಅಡಿಯಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಕೃಷಿ ಮತ್ತು ಕೃಷಿ ಅವಲಂಬಿತ ವಿಷಯಗಳ ಜ್ಞಾನ ತುಂಬುವುದಕ್ಕಾಗಿಯೇ ಇರುವ ವಿಶೇಷ ಕಾರ್ಯಕ್ರಮ UAHS ನೇಗಿಲ ಮಿಡಿತ ಆಕಾಶವಾಣಿ ಭದ್ರಾವತಿ, ಚಿತ್ರದುರ್ಗ, ಮಡಿಕೇರಿ ಮತ್ತು ಮಂಗಳೂರು ಕೇಂದ್ರದಿಂದ ಏಕಕಾಲಕ್ಕೆ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ SM ಸುಧಾಕರ್. ನಿರ್ವಹಣೆ SR ಭಟ್.